ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ GP ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಕನ್ನಡ ಪದಗಳು ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕವಿತೆಯ ಆಶಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಪರೀಕ್ಷೆಯಲ್ಲಿ ನಿಮಗೆ 6 ಅಂಕದ ಭಾವಾರ್ಥಗಳನ್ನ ಕೇಳ್ತಾರೆ. ಹಾಗೇನೆ 10 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಕವಿತೆಯಿಂದ ಬರುವಂತಹ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಈ ಕವಿತೆ ನಿಮಗೆ 16 ಅಂಕಕ್ಕೆ ಪರೀಕ್ಷೆಯಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ಆಶಯವನ್ನ ಗಮನಿಸೋದಾದ್ರೆ ನೋಡಿ, GP ರಾಜರತ್ನಂ ಅವರಿಗೆ ಅಂದ್ರೆ ರತ್ನನಿಗೆ ಕನ್ನಡವೆಂದರೆ, ಕನ್ನಡ ಭಾಷೆ ಅಂತ ಅಂದ್ರೆ, ಕನ್ನಡ ಪದಗಳು ಅಂತ ಅಂದ್ರೆ ಎಲ್ಲಿಲ್ಲದಂತಹ ಪ್ರೀತಿ, ಪ್ರೇಮ, ವಾತ್ಸಲ್ಯ. ಹಾಗೆ ತನ್ನ ಅತ್ಯಂತ ಪ್ರಿಯವಾದಂತಹ ಹೆಂಡತಿ, ಹಾಗೇನೆ ಹೆಂಡಕ್ಕಿಂತ ಹೆಚ್ಚು ಪ್ರೀತಿ ಇರ್ತಕ್ಕಂತಹದ್ದು, ಪ್ರಿಯವಾದದ್ದು ಕನ್ನಡ ಭಾಷೆ ಅಂತಕ್ಕಂಥದ್ದು. ಹೆಂಡಕ್ಕಿಂತ ಹೆಚ್ಚು ಪ್ರಿಯವಾಗಿರ್ತಕ್ಕಂತಹ ಪ್ರೀತಿ ಯಾರ ಮೇಲಿದೆ ಅಂತಂದ್ರೆ ಕನ್ನಡ ಪದಗಳ ಮೇಲೆ, ಕನ್ನಡ ಭಾಷೆಯ ಮೇಲೆ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ರತ್ನ ಹೇಳ್ತಾ ಇದ್ದಾರೆ. ನೋಡಿ, ಅದರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ, ಯಾರಾದ್ರೂ ಏನು ಆ ಸಾಕ್ಷಾತ್ ಭಗವಂತನೇ, ಆ ದೇವ್ರೇನಾದ್ರೂ ಬಂದು ಮಾತನಾಡಿದ್ರೆ, ನಾನು ಆ ದೇವ್ರನ್ನು ಕೂಡ ನಾನು ಶಿಕ್ಷಿಸ್ತೀನಿ, ಸುಮ್ಮನೆ ಬಿಡೋದಿಲ್ಲ ಎನ್ನುವಂತಹ ಉತ್ಕಟವಾದಂತಹ ಕನ್ನಡ ಅಭಿಮಾನದ ಒಂದು ಆಶಯ ಈ ಒಂದು ಕವಿತೆಯಲ್ಲಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರ್, ಎಲ್ಲಾ ವಿದ್ಯಾರ್ಥಿಗಳು ನನ್ನನ್ನು ಕೇಳ್ತಾ ಇದ್ರು, ಸರ್ ಭಾವಾರ್ಥವನ್ನ ಬರಿಬೇಕಾದ್ರೆ ಹೇಗ್ ಬರಿಬೇಕು? ಭಾವಾರ್ಥದಲ್ಲಿ ಮೊದಲನೇ ಸಾಲುಗಳನ್ನು ಯಾವ ರೀತಿ ನಾವು ಪ್ರಾರಂಭ ಮಾಡ್ಬೇಕು ಅಂತ ಸುಮಾರು ವಿದ್ಯಾರ್ಥಿಗಳು ನನಗೆ ಕೇಳಿದ್ರು. ನೋಡಿ, ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ಈ ರತ್ನ ಪದಗಳು ಅಥವಾ ಈಗ ಕನ್ನಡ ಪದಗಳು ಅನ್ನುವಂತಹ ಈ ಕವಿತೆಯ ಬಗ್ಗೆ ನಿಮಗೆ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಬರಿಬೇಕಪ್ಪ ಅಂದ್ರೆ, ಈ ಪದ್ಯ ಭಾಗವನ್ನ GP ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಕನ್ನಡ ಪದಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ. ಇದು ಮೊದಲನೇ ಸಾಲಿನಲ್ಲಿ ಈ ರೀತಿ ವಿಚಾರಗಳಿರಲಿ. ಆನಂತರದಲ್ಲಿ ಇಲ್ಲಿ ಹೇಳಿರ್ತಕ್ಕಂಥ ಆಶಯವನ್ನು ಸೇರಿಸಬಹುದು. ಹಾಗೇನೆ ಈ ಹೇಳ್ತಕ್ಕಂಥ ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕು. ರತ್ನನಿಗೆ ಕನ್ನಡ ಭಾಷೆಯ ಮೇಲೆ ಇರುವಂತಹ ಅಭಿಮಾನವನ್ನ ಈ ಕವಿತೆ ವ್ಯಕ್ತಪಡಿಸುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಕೂಡ ಒಂದು ಪಾಯಿಂಟ್ ಅಂತ ನೀವು ತೆಗೆದುಕೋಬಹುದು. ಹಾಗೇನೆ ವಿದ್ಯಾರ್ಥಿಗಳಿಗೆ ಭಾವಾರ್ಥ ಕೇಳಿದಂತ ಸಂದರ್ಭದಲ್ಲಿ ತುಂಬಾ ಸುಲಲಿತವಾಗಿರ್ಲಿ ಅಂತ ಹೇಳಿ ನಾನು ಈ ಒಂದೊಂದೇ ಈ ಪದ್ಯವನ್ನ ಹೇಳಿ ಅದರ ಭಾವಾರ್ಥವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಭಾವಾರ್ಥ 6 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ ಯಾವ್ದು ಬೇಕಾದ್ರೂ ಬರ್ಬೋದು, ಅದಕ್ಕೆ ನಿಮ್ಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ. ನೋಡಿ, ಈ ಮೊದಲನೇ ಪದ್ಯ ಅಂದ್ರೆ ಮೊದಲನೇ ಪ್ಯಾರದಲ್ಲಿ ಈ ರೀತಿ ಇದೆ. ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನನ್ ಪ್ರಾಣ. ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನನ್ ಪ್ರಾಣ. ಬುಂಡೆ ನೆತ್ತು ಕುಡ್ದ್ಬಿಟ್ಟಂದ್ರೆ ತಕ್ಕೋ ಪದಗಳ ಬಾಣ ಅಂತಕ್ಕಂತಹ ಈ ಮಾತುಗಳನ್ನ ನಾವು ಗಮನಿಸ್ತಾ ಹೋದ್ರೆ, GP ರಾಜರತ್ನಂ ಅವರಿಗೆ ಹೆಂಡತಿ ಮತ್ತು ಇಲ್ಲಿ ಕನ್ನಡ ಭಾಷೆಯ ಮೇಲೆ ಇಲ್ಲಿ ಯಾವ ರೀತಿ ಒಂದು ಪ್ರೀತಿ ಇದೆ, ಪ್ರಾಣ ಇದೆ. ನೋಡಿ, ಹೆಂಡತಿಗಿಂತ ಕನ್ನಡ ಭಾಷೆಯ ಮೇಲೆ ತುಂಬಾ ಅಭಿಮಾನ ಇದೆ. ಹಾಗೇನೆ ಕನ್ನಡ ಭಾಷೆ ಅವರ ದೇಹದ ಕಣದಲ್ಲಿಯೂ ಕೂಡ ಪಸರಿಸಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಕನ್ನಡ ಪದಗಳು ಅಂತಂದ್ರೆ ಅವರಿಗೆ ಪ್ರಾಣ. ನೋಡಿ, ಗ್ರಾಮೀಣ ಒಂದು ಭಾಷೆಯ ಸೊಗಡು ಕೂಡ ಅವರ ಕವಿತೆಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಹೇಳ್ತಾರೆ, ಬುಂಡೆ ನೆತ್ತು ಕುಡಿದು ಬಿಟ್ಟಂದ್ರೆ ಏನು, ಆ ಒಂದು ಆಗಿನ ಕಾಲದಲ್ಲಿ ನೀರ ಆಗಿರ್ಬೋದು ಅಥವಾ ಸರಾಯಿ ಮಡಕೆಯಲ್ಲಿ ಕೊಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ಇತ್ತು. ಅಂದ್ರೆ ಆ ಎಂಡವನ್ನ ಮಡಕೆಯಲ್ಲಿ ತುಂಬಿಸಿ ಕೊಡ್ತಕ್ಕಂಥದ್ದು ಆ ಪಾಟ್ ಅಲ್ಲಿ. ಆಗ ಈಗೆಲ್ಲ ಬಾಟಲ್ ಅಲ್ಲಿ ಬಂದಿದ್ದಾವೆ, ಆದ್ರೆ ಅವಾಗ ಹಿಂದಿನ ಒಂದು ವಿಚಾರದಲ್ಲಿ ನಾವು ಗಮನಿಸಿದ್ರೆ ಆ ಮಡಕೆಯಲ್ಲಿ ಆ ಎಂಡವನ್ನ ಕುಡಿದ ನಂತರ ತಗೋ ಇಲ್ಲಿ ರತ್ನನಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಪದಗಳ ಒಂದು ಬಾಣ,
ಅಂದ್ರೆ ಅವರು ಎಲ್ಲ ಒಂದ್ ಕಡೆ ಆ ಬುಂಡೆಯನ್ನೆತ್ತು ಕುಡಿದು ಬಿಟ್ಟಂದ್ರೆ ಕನ್ನಡ ಪದಗಳು ಇಲ್ಲಿ ಬಾಣದ ರೂಪದಲ್ಲಿ ಒಂದೊಂದಾಗೆ ಬರ್ತಾ ಇದ್ದೋ ಅಂತಕ್ಕಂತಹ ಮಾತನ್ನ ಇಲ್ಲಿ ಜಿ.ಪಿ. ರಾಜರತ್ನಂ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಹೆಂಡತಿ ಹೆಂಡ ಕನ್ನಡ ಭಾಷೆ ಅಂದ್ರೆ ಬಲು ಪ್ರೀತಿ, ಅದರೊಳಗೂ ಹೆಂಡತಿ ಹೆಂಡಕ್ಕಿಂತ ಕನ್ನಡ ಭಾಷೆನೆ ಇಲ್ಲಿ ಪ್ರೀತಿ ಮತ್ತೆ ಆ ಭಾಷೆಯ ಮೇಲೆ ಇರ್ತಕ್ಕಂತಹ ಅಭಿಮಾನವನ್ನ ಇಲ್ಲಿ ರತ್ನನಿಗಿರ್ತಕ್ಕಂತಹ ಅಭಿಮಾನದ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿಮ್ಗೆ ಈ ಒಂದು ಕವಿತೆಯ ಬಗ್ಗೆ ಈ ರೀತಿ ಪ್ರಶ್ನೆಯನ್ನ ಕೇಳ್ಬೋದು. ಹೇಗೆ? ರತ್ನನಿಗೆ ಕನ್ನಡ ಭಾಷೆಯ ಮೇಲೆ ಎಂತಹ ಅಭಿಮಾನ ಇತ್ತು ಅಂತಕ್ಕಂತಹ ಬಗ್ಗೆ, ಅಥವಾ ರತ್ನನಿಗಿರುವ ಕನ್ನಡ ಅಭಿಮಾನದ ಬಗ್ಗೆ ವಿವರಿಸಿ ಅನ್ನೋದ್ರ ಬಗ್ಗೆ ನೀವು ಅಥವಾ ತಿಳಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇನ್ನು ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಭಗವಂತ್ ಏನ್ರ ಭೂಮಿಗಿಳಿದು ನಂತಕ್ ಬಂದ ಅನ್ನು ಭಗವಂತೇನಾರ ಭೂಮಿಗಿಳಿದು ನಂತಕ್ ಬಂದ ಅನ್ನು ಪರ್ಗಿರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲೆ ಅವನ ಕಣ್ಣು. ಪರ್ಗಿರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲೆ ಅವನ ಕಣ್ಣು. ಎಂಡ ಕುಡಿಯೋದ್ ಬಿಟ್ಬಿಡ್ ರತ್ನ ಅಂತ ಅವನು ಏನಾರಂದ್ರೆ ಮೂಗ್ನ ಮೂರ್ ಚೂರಾಗ್ ಮುರ್ಸ್ಕೊಂತೀನಿ ದೇವ್ರ ಮಾತ್ಗೆ ಅಡ್ಡ ಬಂದ್ರೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದಾರೆ. ನೋಡಿ, ಏನಾದ್ರೂ ಆ ಭಗವಂತ ನೋಡಿ, ದೇವರಿಗೆ ಯಾವಾಗ್ಲೂ ಕೂಡ ಭಕ್ತನ ಮೇಲೆ ಒಂದು ಕಣ್ಣು ಅಥವಾ ಪ್ರೀತಿ ಅಂತಕ್ಕಂಥದ್ದನ್ನ ಇಲ್ಲಿ ಜಿ.ಪಿ. ರಾಜರತ್ನಂ ಅವರು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಹೇಳ್ಬೋದು. ನೋಡಿ, ಎಲ್ಲೋ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಜಿ.ಪಿ. ರಾಜರತ್ನಂ ಅವರಿಗೆ ಇಲ್ಲಿ ಮದ್ಯವನ್ನ ಸೇವನೆ ಮಾಡೋದಾಗ್ಲಿ ಆ ತರದ ಅಭ್ಯಾಸಗಳೇ ಇಲ್ಲ. ಆದ್ರೆ ಆ ಎಂಡದಂಗಡಿಯಲ್ಲಿ ಎಲ್ಲೋ ಒಂದ್ ಕಡೆ ಆ ಜನಗಳು ಅಥವಾ ಅವ್ರಿಗೆ ಎಲ್ಲ ಒಂದ್ ಕಡೆ ನೋಡಿದಂತಹ ಒಂದು ಪ್ರಸಂಗದ ವಿಚಾರವನ್ನ ಅವರು ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಆ ಭಗವಂತ ಅಂದ್ರೆ ಆ ದೇವ್ರೇನಾದ್ರೂ ಈ ಭೂಮಿಗೆ ಇಳಿದು ಬಿಟ್ಟು ನನ್ನ ಹತ್ರ ಬಂದು ನನ್ನನ್ನೇನಾದ್ರೂ ಪರೀಕ್ಷೆ ಮಾಡಿ ರತ್ನ ನೀನು ಎಂಡ ಕುಡಿಯೋದನ್ನ ಬಿಟ್ಬಿಡು ಅಂತ ಅಂದ್ರೆ ನಾನು ಎಂಡ ಕುಡಿಯೋದನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾ, ಹಾಗೇನೆ ಇನ್ನೊಂದ್ ಕಡೆ ಆ ಭಗವಂತನ ಮಾತಿಗೆ ನಾನೇನಾದ್ರೂ ತಪ್ಪಿ ನಡೆದ್ರೆ, ಆ ದೇವ್ರು ಎಂಡ ಬಿಟ್ಬಿಡು ಅಂತ ಅಂದ್ರೆ ಎಂಡ ಬಿಟ್ಬಿಡ್ತೀನಿ. ಆ ದೇವರ ಮಾತಿಗೆ ನಾನೇನಾದ್ರೂ ತಪ್ಪಿ ನಡೆದ್ರೆ ನನ್ನ ಮೂಗನ್ನ 3 ಚೂರಾಗಿ ಕುಯ್ಕೊಳ್ತೇನೆ ಅಂತ ರತ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಇಲ್ಲಿ ಎಂಡ ಬುಟ್ಟೆನ್ ಇಲ್ಲಿ ಏನೋ ಈಗ ಎಂಡ ಬುಟ್ಟೆ ಎಂಟಿನ್ ಬಿಟ್ಬಿಡು ಅಂತ ಅವನು ಏನಾರ ಅಂದ್ರೆ ಕಳ್ದೋಯ್ತಂತ ಕುಣ್ತಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ. ಇಲ್ಲಿ ಮುಂದುವರೆದಂತೆ ಮತ್ತೆ ಭಗವಂತ ನನ್ನನ್ನ ಇನ್ನೂ ಪರೀಕ್ಷೆಗೆ ಗುರಿ ಮಾಡಿದ್ರೆ, ನೋಡಿ, ಈಗ ರತ್ನ ನೀನು ಎಂಡವನ್ನ ಬಿಟ್ಬಿಟ್ಟಿದೀಯಪ್ಪ, ಆದ್ರೆ ಈಗ ನೀನು ಹೆಂಡತಿಯನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ರೆ, ಆ ಭಗವಂತ ರತ್ನ ಎಂಡನನ್ನ ಬಿಟ್ಬಿಟ್ಟಿದೀಯ ನೀನು, ಈಗ ಹೆಂಡತಿಯನ್ನ ಬಿಟ್ಬಿಡು ಅಂತ ಹೇಳಿದ್ರೆ, ಆ ದೇವರು ಆಜ್ಞೆ ಏನಾದ್ರೂ ಮಾಡಿದ್ರೆ ಈ ರೀತಿಯಾಗಿ ನಾನು ಕಳೆದೋಯ್ತೊಂದು ತೊಂದ್ರೆ ಅಂತ ಹೇಳಿ, ಒಂದು ಕಾಟ ತಪ್ತು ಅಂತ ಹೇಳಿ ಹೆಂಡತಿಯನ್ನು ಕೂಡ ನಾನು ಬಿಟ್ಬಿಡೋದಿಕ್ಕೆ ತಯಾರಿದ್ದೇನೆ, ಹೆಂಡತಿಯನ್ನ ನಾನು ಬಿಡೋದಿಕ್ಕೆ ತಯಾರಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಸ್ಬಿಡ್ಬೇಕು ರತ್ನ ಅಂತ ಅವನಂದ್ರೆ, ದೇವ್ರು ಅಂದ್ರು ಏನು ಮಾಡ್ತೀನಿ ಅವನಿಗೆ ಕಿತ್ನ. ಅವ್ರೇನ್ ಮಾಡ್ತಿದ್ರೆ, ಕನ್ನಡ ಪದಗಳನ್ನ ನಿಲ್ಸ್ಬಿಡ್ಬೇಕು ರತ್ನ ಅಂತ ಏನಾದ್ರೂ ದೇವ್ರು ಹೇಳ್ಬಿಟ್ರೆ, ದೇವ್ರು ಅನ್ನೋದನ್ನು ಕೂಡ ನಾನು ಗಮನಿಸಲ್ಲ ಇಲ್ಲಿ. ಆ ದೇವ್ರು ಏನಾದ್ರೂ ರತ್ನ ಕನ್ನಡ ಪದಗಳನ್ನ ಮಾತಾಡೋದನ್ನ ನೀನು ನಿಲ್ಲಿಸ್ಬೇಕು ಎಂದು ಹೇಳಿದ್ರೆ, ಅವನು ದೇವರಾದ್ರೂ ಕೂಡ ನಾನು ನೋಡೋದಿಲ್ಲ, ದೇವರು ಅಂತಲೂ ಕೂಡ ಯಾವುದು ದಯಾ ದಾಕ್ಷಿಣ್ಯನ ನೋಡೋದಿಲ್ಲ, ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನ ಮಾಡ್ತೇನೆ ಅಥವಾ ಕೊಡ್ತೇನೆ
ಇಲ್ಲಿ ರತ್ನನಿಗೆ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಹೆಂಡತಿಗಿಂತನೂ ಕೂಡ ಕನ್ನಡ ಭಾಷೆಯ ಮೇಲೆ ಇರ್ತಕ್ಕಂತಹ ಅಭಿಮಾನ, ಹಾಗೆ ಕನ್ನಡ ಭಾಷೆಯ ಬಗ್ಗೆ ಬೇರೆ ಯಾರಾದ್ರೂ ಚಕಾರಗಳನ್ನ ಇಲ್ಲ ಸಲ್ಲದಂತಹ ಮಾತುಗಳನ್ನ ಹಾಡಿದ್ರೆ, ಕನ್ನಡ ಭಾಷೆಯನ್ನ ನೀನ್ ಮಾತಾಡ್ಬೇಡ, ಪದಗಳನ್ನ ಬಳಸ್ಬೇಡ ಅಂತ ಹೇಳಿದ್ರೆ, ನಾನ್ ಮಾತ್ರ ಭಗವಂತನಾದ್ರೂ ಕೂಡ ನಾನು ಇಲ್ಲಿ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥದ್ದನ್ನ ಆ ಇಲ್ಲಿ ಜಿ.ಪಿ. ರಾಜರತ್ನಂ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಆಜ್ಞೆ ಮಾಡೋ ಐಗೋಳ ಇಲ್ಲಿ ಅವ್ರು ಹೇಳ್ತಾ ಇದ್ರೆ, ಎಲ್ಲ ಒಂದ್ ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನಪ್ಪಾ ಅಂದ್ರೆ ಈ ಆಜ್ಞೆ ಮಾಡೋ ಐಗಳು ಅಂತಕ್ಕಂಥದ್ದು. ಅಲ್ಲಿ ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ, ಕನ್ನಡ ಸುದ್ದಿಗ್ ಏನ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ. ಆಜ್ಞೆ ಮಾಡೋ ಐಗೋಳ್ಗೆಲ್ಲ ದೇವ್ರೇ ಆಗ್ಲಿ ಎಲ್ಲ, ಕನ್ನಡ ಸುದ್ದಿಗ್ ಏನ್ರ ಬಂದ್ರೆ ಮಾನ ಉಳ್ಸಕ್ಕಿಲ್ಲ. ನೋಡಿ, ನನಗೆ ಆಜ್ಞೆ ಮಾಡ್ತಕ್ಕಂಥ ಗುರುಗಳೇ ಆಗಿರ್ಲಿ, ಹಿರಿಯರೇ ಆಗಿರ್ಲಿ, ದೊಡ್ಡವರೇ ಆಗಿರ್ಲಿ, ಆದ್ರೆ ನೋಡಿ ಆ ದೇವರೇ ಆಗಿರ್ಲಿ, ಕನ್ನಡದ ಸುದ್ದಿಗೇನಾದ್ರೂ, ಕನ್ನಡ ಭಾಷೆಯ ಸುದ್ದಿಗೇನಾದ್ರೂ, ಕನ್ನಡ ಪದಗಳ ಸುದ್ದಿಗೇನಾದ್ರೂ ಅವ್ರು ಬಂದ್ರೆ ಅವ್ರು ಮಾನ ಉಳ್ಸಕ್ಕಿಲ್ಲ, ಮಾನ ಉಳ್ಸೋದಿಲ್ಲ ಎಂದು ರತ್ನನಿಗೆ ಕನ್ನಡದ ಮೇಲೆ ಇರ್ತಕ್ಕಂತಹ ಭಾಷಾಭಿಮಾನವನ್ನ ಹೇಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕನ್ನಡ ಸುದ್ದಿಗೆ ಬಂದ್ರೆ ಅವ್ರನ್ನ ಬಿಡೋದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ ರತ್ನ. ಇದಿಷ್ಟು ಈ ಕನ್ನಡ ಪದಗಳು ಅನ್ನುವಂತಹ ಭಾಗ 1 ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸಿದ್ದೀನಿ. ಈಗ ಭಾಗ 2 ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಶುಭವಾಗ್ಲಿ.